ಸೊ ಟ್ರೇಡ್ ಬಂದು ಕೋಟಕ್ ಬ್ಯಾಂಕ್ ಇದರಲ್ಲಿ ನನ್ನ ಸೆಟಪ್ ಕಾಣಿಸ್ತು ನನಗೆ. ಸೊ ಹಂಗಾಗಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಒಂದು ಝೋನ್ ಮಾರ್ಕ್ ಆಗೈತೆ ಆ್ಯಂಡ್ ಇಲ್ಲೊಂದು ಝೋನ್ ಪಂಚ್ ಆಗೈತೆ ಆ್ಯಂಡ್ ಇಲ್ಲಿ ಕೆಳಗಡೆ ಎಸ್ ಎಲ್ ಇಟ್ಟಾಗೈತೆ. ಸೊ ದೇರ್ ಆರ್ ಹೈ ಪಾಸಿಬಿಲಿಟಿ ಇಲ್ಲಿ ಮೇಲೆ ಯಾರ್ಯಾರು ಸೆಲ್ ಮಾಡ್ತಾ ಇರ್ತಾರೆ ಅವ್ರು ಎಸ್ ಎಲ್ ಇಟ್ಟಾಗಬೇಕು. ಸೊ ನಾನು ಇಲ್ಲೊಂದು ಪೊಸಿಷನ್ ಬಿಲ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ರಿಸ್ಕ್ ಇಷ್ಟು ರಿವಾರ್ಡ್ ನೋಡೋದಾದರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಈ ಐ ಏನಿತ್ತಲ್ಲ ಪ್ರೀವಿಯಸ್ ಐ ಅಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಎಸ್ ಎಲ್ ಬಂದು ಆಲ್ಮೋಸ್ಟ್ 1:5. ಸೊ ಇಟ್ ಈಸ್ ರನ್ನಿಂಗ್ ಇನ್ ಪ್ರಾಫಿಟ್. ನೋಡೋಣ, ಈ ಐ ಬ್ರೇಕ್ ಆಗಬೇಕು. ಸೊ ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ 500 to 700 ಪ್ರಾಫಿಟ್ ಆಗುತ್ತೆ. ಹೋಲ್ಡ್ ಮಾಡ್ತೀನಿ ಟ್ರೇಡ್ನ. ಸೊ ಟ್ರೇಡ್ ಬಂದು ಟಾರ್ಗೆಟ್ ಕೊಡ್ತು, ಬಟ್ ನಾನು 1:2 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ನಿಫ್ಟಿ 50 ಸ್ವಲ್ಪ ಬೇರಿಶ್ ಮೂವ್ ಇರೋದ್ರಿಂದ ಐ ಥಾಟ್ 1:1 ಟಾರ್ಗೆಟ್ ಬುಕ್ ಮಾಡಿದ್ರೆ ಸಾಕು ಅಂತ. ನಾನು ರಿಸ್ಕ್ ಬಂದು ಆಲ್ಮೋಸ್ಟ್ 1:5 ಇತ್ತು. 1:1 ಟಾರ್ಗೆಟ್ ಸಿಕ್ಕೈತೆ. ಆ್ಯಂಡ್ ನನ್ನ ಪ್ರಾಫಿಟ್ ಬರೋದಾದರೆ ಆಲ್ಮೋಸ್ಟ್ 420 rupees ಪ್ರಾಫಿಟ್ ಇದೆ. ಸೊ ಐ ಥಿಂಕ್ ಇಟ್ ವಾಸ್ ಎ ಗುಡ್ ಟ್ರೇಡ್. ಸಿಂಪಲ್, ಐ ಮೀನ್ ಪಂಚ್ ಮಾಡಿರೋ ಟೈಮ್ ತೋರಿಸಿದ್ರು ತುಂಬ ಸಿಂಪಲ್ ಆಗೈತೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಿಲ್ಲ. ಪೊಸಿಷನ್ಸ್ಗೆ ಹೋದರೆ ಇಲ್ಲಿ ನಾನು ಆರ್ಡರ್ಸ್ ತೋರಿಸ್ತೀನಿ. ಟೈಮಿಂಗ್ಸ್ ಬಂದು ಅರೌಂಡ್ ಇದು ಕ್ಯಾನ್ಸಲ್ ಆಗಿರೋ ಆರ್ಡರು, ಇಲ್ಲಿ ಬಂದು ಪಂಚ್ ಆಗಿರೋದು. ಸೊ ಅರೌಂಡ್ 10:21 ಪಂಚ್ ಮಾಡಿದ್ದೀನಿ. ವಿತಿನ್ 3 minutes, ಲೆಸ್ ದೆನ್ 3 minutesಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗೈತೆ. ಸೊ ಇಟ್ಸ್ ಫೈನ್. 3 minutesಲ್ಲಿ ಐ ಮೇಡ್ ಅರೌಂಡ್ 420. ಬ್ರೋಕರೇಜ್ ಎಲ್ಲ ಹೋದರೆ ಸಮ್ವೇರ್ ಅರೌಂಡ್ 350 rupees ಮಾಡ್ಬೋದು. ಡನ್ ಫಾರ್ ದ ಡೇ.